ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಪದ್ಯವಾದಂತಹ ಮಂಕುತಿಮ್ಮನ ಕಗ್ಗ ಪದ್ಯದ ವಿವರಣೆಯನ್ನು ಕೇಳೋಣ. ಮಂಕುತಿಮ್ಮನ ಕಗ್ಗ ಪದ್ಯವನ್ನು ಬರೆದವರು DV ಗುಂಡಪ್ಪ. ಇವರನ್ನು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಹೇಳಿ ಕರೀತಾರೆ. ಇವರ ಕಾವ್ಯನಾಮ ಬಂದು DVG, ಅಂದರೆ ಪೊಯೆಟ್ಸ್ಗೆ ಒಂದು ಪೆನ್ ನೇಮ್ ಅಂತ ಇರುತ್ತೆ. ಸೊ ಹಾಗೆ ಈ DV ಗುಂಡಪ್ಪನವರ ಪೆನ್ ನೇಮ್ ಬಂದು DVG ಅಂತ ಆಗಿದೆ. ಇವರು ಬೇಸಿಕಲಿ ಜರ್ನಲಿಸ್ಟ್ ಆಗಿದ್ದರು, ಜೊತೆಗೆ ರೈಟರ್ ಕೂಡ ಆಗಿದ್ದರು. ಹಾಗೆ ಸೋಷಿಯಲ್ ಸರ್ವಿಸನ್ನು ಕೂಡ ಮಾಡಿದ್ದಾರೆ. ಅಂದರೆ ಪತ್ರಿಕೋದ್ಯಮಿಗಳು, ಸಾಹಿತಿ ಮತ್ತು ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿದರು. ಇಂತಹ DVG ಅವರು ಹುಟ್ಟಿದ್ದು 1889ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಲ್ಲಿ. ಇವರ ತಂದೆ ದೇವನಹಳ್ಳಿಯ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಮುಳಬಾಗಿಲು, ಕೋಲಾರ, ಮೈಸೂರುಗಳಲ್ಲಿ ಇವರ ಒಂದು ಮೆಟ್ರಿಕ್ಯುಲೇಷನ್ವರೆಗಿನ ಅಂದರೆ 10ನೇ ತರಗತಿಯವರೆಗಿನ ಅಭ್ಯಾಸವನ್ನು ಮಾಡ್ತಾರೆ. 1905-6ರಲ್ಲಿ ಬೆಂಗಳೂರಿಗೆ ಬಂದು ಸೂರ್ಯೋದಯ ಪ್ರಕಾಶಿಕ ಅನ್ನುವಂತಹ ಒಂದು ನ್ಯೂಸ್ ಪೇಪರ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಷತ್ ಪತ್ರಿಕೆ ಅನ್ನುವಂತಹ ಒಂದು ಮ್ಯಾಗಝೀನಲ್ಲಿ ಅವರು ಸಂಪಾದಕರಾಗಿ ಅಂದರೆ ಎಡಿಟರ್ ಆಗಿ ಕೆಲಸವನ್ನು ಮಾಡ್ತಾರೆ. ಮುಂದೆ 1907ರಲ್ಲಿ ಸ್ವತಂತ್ರವಾಗಿ ಭಾರತಿ ಅನ್ನುವಂತಹ ಡೈಲಿ ನ್ಯೂಸ್ ಪೇಪರನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲದೆ ಮೈಸೂರು ಟೈಮ್ಸ್, ಕರ್ನಾಟಕ ಅನ್ನುವಂಥದ್ದು ಇವರೇ ಆರಂಭ ಮಾಡಿ ಪ್ರಕಟಿಸಿದಂತಹ ಇನ್ನೂ ಕೆಲವು ದೈನಿಕಗಳು, ಪತ್ರಿಕೆಗಳು ಅಂತ ಹೇಳ್ತಾರೆ. 1928ರಲ್ಲಿ ಬಾಗಲಕೋಟೆಯಲ್ಲಿ ಜರುಗಿದಂತಹ ಅಖಿಲ ಕರ್ನಾಟಕ ವೃತ್ತಪತ್ರಿಕಾಕರ್ತರ ಪ್ರಥಮ ಸಮ್ಮೇಳನಕ್ಕೆ ಇವರು ಅಧ್ಯಕ್ಷರಾಗಿರ್ತಾರೆ. ಇವರು ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಪ್ರಜಾಪರಿಷತ್ತು ಅಂತ ಹೇಳಬಹುದು. 1926-40ರಲ್ಲಿ ಈ DVG ಅವರು ಮೈಸೂರು ಶಾಸನ ಪರಿಷತ್ತಿನ ಸದಸ್ಯರಾಗಿರ್ತಾರೆ. ಮತ್ತು 45ರಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 1934-37ರವರೆಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷರಾಗಿರ್ತಾರೆ. 1932ರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ 18ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷರಾಗಿರ್ತಾರೆ. ಇವರಿಗೆ 1961ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ D.Litt ಪದವಿಯನ್ನು ನೀಡುತ್ತೆ. D.Litt ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನುವಂಥದ್ದಾಗಿದೆ. 1967ರಲ್ಲಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅನ್ನುವಂತಹ ಒಂದು ಮಹತ್ತರವಾದಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಇನ್ನು ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಅಂತಂದರೆ ವಸಂತ ಕುಸುಮಾಂಜಲಿ, ನಿವೇದನ, ಉಮರನ ವಸಗೆ, ಶ್ರೀರಾಮ ಪರೀಕ್ಷಣಂ ಮತ್ತು ಅಂತಃಪುರ ಗೀತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೆಸರಿಸ್ಬೋದು. ಮುಂದೆ ಕವಿತೆಯ ವಿವರಣೆಯನ್ನು ನೋಡೋಣ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರೆಹಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ ಹೇಳ್ತಾರೆ. ಇಲ್ಲಿ ಒಂದು ಗಾದೆಯನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ನದಿ ಮೂಲ, ಋಷಿ ಮೂಲ ಹುಡುಕೋದಕ್ಕೆ ಹೋಗಬಾರ್ದು ಅಂತ ಹೇಳಿ ಒಂದು ಜಾಣ್ನುಡಿ ಇದೆ. ಯಾಕೆ ಅಂದರೆ ನದಿ ಎಲ್ಲಿಂದ ಹುಟ್ಟುತ್ತೆ, ಅದರ ಮೂಲ ಎಲ್ಲಿ ಅಂತ ಹೇಳಿ ನಾವು ಹುಡುಕಬಾರ್ದು. ಹಾಗೆ ಹುಡುಕೋದಕ್ಕೆ ಹೋದರೆ ನಾವು ಸಾವಿರಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಆ ಪರೀಕ್ಷೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ನಾವು ಯಾಕಪ್ಪ ಈ ಕೆಲಸವನ್ನು ಕೈಗೆತ್ಕೊಂಡ್ವಿ ಅನ್ನುವಂತಹ ಒಂದು ಜಿಗುಪ್ಸೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನದಿಯ ಮೂಲವನ್ನು, ಋಷಿಯ ಮೂಲವನ್ನು ಹುಡುಕಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪರವಾದಂತಹ ರೀತಿಯಲ್ಲಿ ಈ ಒಂದು ಪದ್ಯ ಇದೆ. ಅಕ್ಕಿಯೊಳಗೆ ಅನ್ನವನ ಕಂಡವರು ಯಾರು? ಮೊದಲು ನಾವು ಭತ್ತವನ್ನು ಬೆಳೆದ್ವಿ, ಅದು ಅಕ್ಕಿಯಾಗಿ ಬದಲಾಗುತ್ತೆ, ಅದರಿಂದ ಅನ್ನ ಬರುತ್ತೆ ಅಂತ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವನು ಯಾರು ಗೊತ್ತಾ? ಯಾರಿಗಾದರೂ? ಮೇ ಬಿ ನಮಗೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಕಂಡುಹಿಡಿದ್ರು, ನಾವಿವತ್ತು ಅದನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ತಿಂದು ಬದುಕ್ತಾ ಇದ್ದೀವಿ ಅಷ್ಟೇ ವಿನಃ ಅದರ ಮೂಲವನ್ನು, ಅದರ ಆರಂಭವನ್ನು ಯಾರು ಕಂಡುಹಿಡಿದ್ರು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗೆ ಅಕ್ಷರಗಳಿಂದ ನಾವಿವತ್ತು ಪೇಜ್ಗಟ್ಟಲೆ ಪ್ರಬಂಧವನ್ನು ಬರಿತೀವಿ, ಕಥೆಗಳನ್ನು ಬರಿತೀವಿ, ಕವಿತೆಗಳನ್ನ ಬರಿತೀವಿ ಅಲ್ವಾ? ಅದನ್ನು ರೈಟಿಂಗ್ ಅನ್ನುವಂತಹ ಹೆಸರು ಕೂಡ ಇಡ್ತೀವಿ, ಬರೆಹ ಅನ್ನುವಂತಹ ಹೆಸರು ಕೂಡ ಇಡ್ತೀವಿ. ಆದರೆ ಆ ಬರೆಹಕ್ಕೆ ಮೂಲವಾದಂತಹ ಅಕ್ಷರವನ್ನು ಕಂಡುಹಿಡಿದವ್ರು ಯಾರು? ಅಕ್ಷರವನ್ನು ಕಂಡುಹಿಡಿದ್ಬಿಟ್ಟು ತಗೋಪ್ಪ ಇದು ನಿನ್ನ ಆಲ್ಫಬೆಟ್ಸು, ಇದರಿಂದ ನಿನಗೇನು ಬೇಕೋ ಅದನ್ನು ಅರ್ಥಪೂರ್ಣವಾಗಿ ಬರ್ಕೋ
ಅಂತ ನಮಗೆ ಹೇಳಿಕೊಟ್ಟವ್ರು ಯಾರು? ಯಾರಿಗಾದರೂ ಗೊತ್ತಿದೆಯಾ? ಖಂಡಿತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸ್ತೇನೆ. ಹಾಗೆಯೇ ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ. ಹಾಗಾಗಿ ಈ ದೊಡ್ಡ ಬ್ರಹ್ಮಾಂಡದಲ್ಲಿ, ಇಂತಹ ದೊಡ್ಡ ಸೃಷ್ಟಿಯಲ್ಲಿ ಸಾಕಷ್ಟು ವಿಚಾರಗಳು ಯಾವುದೋ ಕಾಲದಲ್ಲಿ ಆರಂಭ ಆಗಿ ಹೋಗ್ಬಿಟ್ಟಿವೆ. ಅದು ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಹೋಗ್ತಾನೇ ಇದೆ, ಆಯಿತಾ? ಆದರೆ ಅವುಗಳ ಲೆಕ್ಕವನ್ನು ನಾವು ಇಡಲಿಕ್ಕೆ ಆಗಲ್ಲ. ಈ ರೀತಿ ಲೆಕ್ಕ ಹಾಕ್ಕೊಳ್ತಾ ಹೋದರೆ ಇನ್ನೊಂದು ಯಕ್ಷ ಪ್ರಶ್ನೆ ಇದೆ. ಕೋಳಿ ಮೊದಲ, ಮೊಟ್ಟೆ ಮೊದಲ ಅಂತ, ಬೀಜ ಮೊದಲ, ವೃಕ್ಷ ಮೊದಲ ಅಂತ. ಹೀಗೆ ಈ ಜಗತ್ತಿನ ಆರಂಭ, ಸೃಷ್ಟಿಯ ಆರಂಭ, ವಸ್ತುಗಳ ಆರಂಭ, ಇವುಗಳನ್ನು ಕುರಿತು ನಾವು ಯಾರು ಕೂಡ ಹುಡುಕೋದಕ್ಕೆ ಉತ್ತರವನ್ನು ಸಾಧ್ಯವಿಲ್ಲ. ಅಂತಹ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳು ಈ ಜಗತ್ತಲ್ಲಿದೆ. ಹಾಗಾಗಿ ಇಂತಹ ಪ್ರಶ್ನೆಗಳನ್ನ ಎದುರಿಸ್ತೀನಿ ಅಂತ ಹೋದರೆ ನಿನಗೆ ಯಶಸ್ಸು ಸಿಕ್ಕುತ್ತದೆಯೇ ಮಂಕುತಿಮ್ಮ ಅಂತ ಹೇಳಿ ಕವಿ ಡಿ ವಿ ಗುಂಡಪ್ಪನವರಿಲ್ಲಿ ಹೇಳ್ತಾರೆ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಬೇಕೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹದು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಗುಂಡಪ್ಪನವರು ಬದುಕಿನ ಒಂದು ಅನ್ಸರ್ಟನಿಟಿಯನ್ನು ಹೇಳ್ತಾರೆ. ಅಂದರೆ ನಾವು ಅನ್ಕೋತೀವಿ ಹೀಗೆ ಆಗಬೇಕು, ನಾವು ನಮ್ಮ ಲೈಫನ್ನು ಹೀಗೆ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಒಂದು ಗುರಿಯನ್ನು ಇಟ್ಕೋತೀವಿ. ಆದರೆ ಎಲ್ಲರಿಗೂ ಕೂಡ ಅದೇ ಗುರಿ ಸಾಧ್ಯವಾಗುತ್ತೆ ತಲುಪೋದಕ್ಕೆ ಅಂತ ಹೇಳೋಕ್ಕಾಗಲ್ಲ. ನಾವು ಯಾವುದೋ ಒಂದು ಗುರಿಯನ್ನು ಸಾಧಿಸಬೇಕು ಅಂತ ಹೋಗುವಾಗ ನಮಗೆ ಮಧ್ಯದಲ್ಲಿ ಬೇರೆಯದ್ದೇ ದಾರಿ ಸಿಕ್ಕಿ ಬೇರೆಯದ್ದೇ ಗುರಿಯನ್ನು ಬದಲಾಯಿಸಿಕೊಂಡು ಬೇರೆಯದ್ದೇ ಒಂದು ಗೆಲುವನ್ನು ಕಾಣಲೂಬಹುದು. ಅದರಿಂದಾಗಿ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ, ಬದುಕು ಅನ್ನೋದು ಜಟಕ ಬಂಡಿ ಇದ್ದ ಹಾಗೆ, ಕುದುರೆ ಗಾಡಿ ಇದ್ದ ಹಾಗೆ, ಆಯಿತಾ? ಆ ಕುದುರೆ ಗಾಡಿಯನ್ನು ನಡೆಸುವಂತಹ ಸಾಹೇಬ ಅಂದರೆ ಸಾರಥಿ, ಚಾರಿಯೇಟ್ ಬಂದು ವಿಧಿ, ಆಯಿತಾ? ವಿಧಿ ಮೊದಲೇ ಬರೆದಾಗೋಗಿರುತ್ತೆ. ಹಾಗಾಗಿ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಸೊ ವಿಧಿ ಏನು ಹೇಳುತ್ತೆ ಅದರಂತೆ ಬದುಕು ನಡೆಯುತ್ತೆ. ಆದ್ದರಿಂದ ಬದುಕು ಅನ್ನುವಂಥದ್ದು ಜಟಕ ಬಂಡಿ, ಗಾಡಿ ಇದ್ದಂಗೆ. ಆದರೆ ಆ ಗಾಡಿಯನ್ನು ನಡೆಸುವಂತಹ ಚಾಲಕ, ಸಾರಥಿ ವಿಧಿಯಾಗಿರ್ತಾನೆ. ಹಾಗಾಗಿ ನಾವು ಕೇವಲ ಸಾರಥಿ ಹೇಳಿದ ದಿಕ್ಕಿಗೆ ಓಡುವಂತಹ ಕುದುರೆಗಳಷ್ಟೇ. ಯಾರು? ಮನುಷ್ಯರು, ಆಯಿತಾ? ಹಾಗಾಗಿ ಮನುಷ್ಯರು ಇಲ್ಲಿ ಕುದುರೆಗಳ ಹಾಗೆ, ಜಟಕ ಬಂಡಿಯ ಕುದುರೆಗಳ ಹಾಗೆ ಸಾರಥಿ ಹೇಳಿದ ದಿಕ್ಕಿಗೆ ನಡಿಬೇಕು, ಓಡಬೇಕು. ಸಾರಥಿ ನಮ್ಮನ್ನು ಮದುವೆಗೆ ಹೋಗಬೇಕು ಅಂತ ಹೇಳಿ ಕರ್ಕೊಂಡೋದ್ರೆ ನಾವು ಮದುವೆಗೆ ಹೋಗ್ತೀವಿ. ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳಿ ಕರ್ಕೊಂಡೋದ್ರೆ ನಾವು ಸ್ಮಶಾನಕ್ಕೆ ತಲುಪ್ತೀವಿ. ಹಾಗಾಗಿ ಡೆಸ್ಟಿನೇಷನ್ ಅನ್ನೋದನ್ನು ನಾವು ಬರ್ಕೊಳ್ಳಿಕ್ಕಾಗಲ್ಲ, ವಿಧಿ ಬರೆದಿರುತ್ತೆ. ಹಾಗಾಗಿ ನಾವು ವಿಧಿಯ ಮಾತಿನ ನಡೆಸ್ಕೊಡುವಂತಹ ಕುದುರೆಗಳಾಗಬೇಕು. ಆಗ ಬದುಕು ಅನ್ನುವಂತಹ ಗಾಡಿ ಸುಲಲಿತವಾಗಿ, ಈಸಿಯಾಗಿ ಹೋಗುತ್ತೆ, ಜಾಸ್ತಿ ಸ್ಟ್ರೆಸ್ ಇಲ್ಲದೆ ಕಳೆಯುತ್ತೆ. ಆದ್ದರಿಂದ ನಾವು ವಿಧಿಯ ಮಾತನ್ನು ಅರಿತು ನಡಿಬೇಕು ಅಂತ ಹೇಳಿ ಇಲ್ಲಿ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಇದು ಡಿ ವಿ ಜಿ ಅವರ ಅತ್ಯಂತ ಪ್ರಸಿದ್ಧವಾದಂತಹ ಉಕ್ತಿ ಅಂತ ಹೇಳಬಹುದು. ಹಾಗಾಗಿ ಡಿ ವಿ ಜಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ತಾನು ಹಲವಾರು ಕಷ್ಟಗಳನ್ನು ಎದುರಿಸಿ ಛಲದಿಂದ ಮುಂದೆ ಬಂದು ಒಂದು ಹಂತವನ್ನು ತಲುಪ್ತಾನೆ. ಹಾಗೆ ಒಂದು ಹಂತವನ್ನು ತಲುಪಿದಂತಹ ಸಂದರ್ಭದಲ್ಲಿ ಆತನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಹಂಕಾರ ಬೆಳೆದು ಬಿಡುತ್ತೆ. ಆದ್ದರಿಂದ ಆ ಅಹಂಕಾರವನ್ನು ಎಂದಿಗೂ ಬೆಳೆಯೋದಕ್ಕೆ ಬಿಡಬಾರ್ದು. ಸಾಧಕನಂತ ಅನ್ನಿಸ್ಕೊಳ್ಳೋವಂಥವನು ಮೊದಲಿಗೆ ಸರಳ ಜೀವಿಯಾಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಉದಾಹರಣೆಗಳ ಮುಖಾಂತರ ಹೇಳ್ತಾರೆ. ಬೆಟ್ಟ ಅಷ್ಟು ಎತ್ತರದಲ್ಲಿರುತ್ತೆ, ಆದರೆ ಹುಲ್ಲು ಇಷ್ಟಿರುತ್ತೆ. ಹಾಗಾಗಿ ನೀನು ಬೆಟ್ಟದಷ್ಟು ಎತ್ತರ ಬೆಳೆದರೂ ಕೂಡ ಹುಲ್ಲಿನಷ್ಟು ತಗ್ಗಿ ಬಗ್ಗಿ ನಡಿಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ ಮನೆಗೆ ಮಲ್ಲಿಗೆಯಾಗು ಅಂದರೆ ಸಾಮಾನ್ಯವಾಗಿ ನಮ್ಮೆಲ್ಲರ ಒಂದು ಗೌರವಾನ್ವಿತ ಸ್ಥಳ ಅಂತಂದರೆ ಕುಟುಂಬ. ಆ ಕುಟುಂಬದಲ್ಲಿ ನಮ್ಮದೇ ಆದಂತಹ ಹಿರಿಯರಿರ್ತಾರೆ, ಕಿರಿಯರಿರ್ತಾರೆ. ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಕಿರಿಯರಿಗೆ ನಾವು ಬೆಳಕನ್ನು ತೋರುವಂತಹ ದಾರಿದೀಪಗಳಾಗಬೇಕು. ಹಾಗಾಗಿ ನಾವು ಒಂದು ತಪ್ಪು ಮಾಡಿದ್ರೆ ನಮ್ಮ ಹಿರಿಯಕರು ಮಾಡಿರುವಂತಹ ಹೆಸರು ಹಾಳಾಗಿ ಹೋಗುತ್ತೆ.
ಹಾಗೂ ಕಿರಿಯರಿಗೆ ನಾವು ರಾಂಗ್ ಗೈಡೆನ್ಸನ್ನು ಕೊಟ್ಟಂಗೆ ಆಗುತ್ತೆ, ತಪ್ಪು ದಾರಿಯನ್ನು ತೋರಿಸ್ದಂಗೆ ಆಗುತ್ತೆ. ಆದ್ದರಿಂದ ಮನೆಗೆ ಮಲ್ಲಿಗೆ ಆಗುವಂತೆ ನಾವು ಬದುಕಬೇಕು. ಅಂದರೆ ಮಲ್ಲಿಗೆ ಹೂವು ಹೇಗೆ ತನ್ನ ಸುವಾಸನೆಯನ್ನು ಎಲ್ಲ ದಿಕ್ಕಿಗೆ ಹರಡುತ್ತೋ ಒಳ್ಳೆಯ ರೀತಿಯಲ್ಲಿ 4 ಜನ ಆನಂದ ಪಡುವಂತಹ ರೀತಿಯಲ್ಲಿ ನಾವು ಮಕ್ಕಳಾಗಿ ನಮ್ಮ ಮನೆಯ, ಕುಟುಂಬದ, ಶಾಲೆಯ, ದೇಶದ ಹೆಸರನ್ನು 4 ಕಡೆಗೆ ಒಳ್ಳೆಯ ರೀತಿಯಲ್ಲಿ ಪಸರಿಸಬೇಕು ಅನ್ನೋವಂಥದ್ದನ್ನು ಮನೆಗೆ ಮಲ್ಲಿಗೆಯಾಗು ಅನ್ನೋಂತಹ ಸಾಲಿನಲ್ಲಿ ವಿವರಣೆಯನ್ನು ಕೊಡ್ತಾರೆ. ಜೊತೆಗೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಕಷ್ಟಗಳು ಬಂತು ಅಂತ ಹೇಳಿ ಯಾವತ್ತೂ ಕೂಡ ನಾವು ಕುಗ್ಗಬಾರದು ಮಕ್ಕಳೇ. ಕಷ್ಟಗಳು ಬಂದಾಗ ದೇವರೇ ನನಗೆ ಅದನ್ನು ಎದುರಿಸುವಂತಹ ಶಕ್ತಿ ಕೊಡು, ಬುದ್ಧಿವಂತಿಕೆಯನ್ನು ಕೊಡು, ಚಾತುರ್ಯತೆನ ಕೊಡು ಅಂತ ಹೇಳಿ ನಾವು ಕೇಳಬೇಕಾಗತ್ತೆ. ಹಾಗಾಗಿ ಕಷ್ಟ ಬಂದಾಗ ಕುಗ್ಗದೆ ಧೈರ್ಯವಾಗಿ ಎದೆಗಾರಿಕೆಯಿಂದ ನಿಂತು ಅದನ್ನು ಎದುರಿಸಬೇಕು. ಆಗ ಮುಂದಿನ ಜೀವನ ಬೆಲ್ಲ ಸಕ್ಕರೆಯ ಹಾಗೆ ಸಿಹಿಯಾಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ. ಯಾರೋ ಒಬ್ಬ ಕುರುಡ ರಸ್ತೆಯನ್ನು ದಾಟ್ತಾ ಇರ್ತಾನೆ ಅಂತ ಅಂದ್ಕೊಳ್ಳೋಣ. ನಾವು ಅವರ ಪಕ್ಕದಲ್ಲೇ ಸಾಕ್ತೀವಿ, ಅವರ ಪಕ್ಕದಲ್ಲೇ ಆ ಕಡೆ ಹೋಗಿ ಅಂತ ಹೇಳಿ ಆ ಕುರುಡನನ್ನು ತಳ್ಕೊಂಡು ಹೋಗೋದಲ್ಲ. ಅವರಿಗೆ ಕಾಣಿಸ್ತಾ ಇಲ್ಲ, ಆದ್ದರಿಂದ ನಿಧಾನಕ್ಕೆ ನಡೀತಾ ಇದ್ದಾರೆ. ಒಂದು ನಾವು ಅವ್ರ ಹಿಂದೆ ನಿಧಾನಕ್ಕೆ ಹೋಗೋಣ, ಇಲ್ಲ ಅವರನ್ನು ಕರ್ಕೊಂಡು ನಾವು ಜೊತೆಯಲ್ಲಿ ಮುಂದಿನ ದಾರಿಯನ್ನು ತಲುಪೋಣ ಅನ್ನೋಂತಹ ರೀತಿಯಲ್ಲಿ ಇರಬೇಕು. ದೀನರಿಗೆ, ಬಡವರಿಗೆ ಮತ್ತು ದುರ್ಬಲರಿಗೆ, ಕೈಯಲ್ಲಾಗದೇ ಇರುವಂತಹ ಅಸಹಾಯಕರಿಗೆ ನಾವು ಯಾವತ್ತಿಗೂ ಕೂಡ ಸಹಾಯ ಮಾಡುವಂತಹ ಸಹಾಯಕರಾಗಬೇಕು. ಅದರಿಂದ ಅವರ ಜೀವನಕ್ಕೂ ಸಂತೋಷ ಸಿಕ್ಕತ್ತೆ, ನಮ್ಮ ಜೀವನಕ್ಕೂ ಸಂತೋಷ ಸಿಕ್ಕತ್ತೆ ಅನ್ನೋವಂಥದ್ದನ್ನು ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಅನ್ನುವಂತಹ ಸಾಲಿನಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಮನುಷ್ಯನಾದವನು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಮನುಷ್ಯನಾದವನು ನೀನು ಶ್ರೀಮಂತ ಅಂತ ಹೇಳಿ ಅಹಂಕಾರ ಪಡಬೇಡ, ವಿದ್ಯಾವಂತ ಅಂತ ಹೇಳಿ ಅಹಂಕಾರ ಪಡಬೇಡ, ಒಳ್ಳೆಯ ಜ್ಞಾನಿ ಅಂತ ಅಹಂಕಾರ ಪಡಬೇಡ, ಜೊತೆಗೆ ನಾನು ಎತ್ತರದಲ್ಲಿರುವಂತಹ ಅಧಿಕಾರಿ, ನಾಯಕ ಅಂತ ಹೇಳಿ ಅಹಂಕಾರವನ್ನು ಪಡಬೇಡ. ಬದಲಾಗಿ ಬೆಟ್ಟದಡಿಯಲ್ಲಿರುವಂತಹ ಹುಲ್ಲಿನಂತೆ ಸರಳವಾದಂತಹ ಬದುಕನ್ನು ಬದುಕು. ತಾನು ಇರುವಂತಹ ಜಾಗಕ್ಕೆಲ್ಲ ಕಂಪನ್ನು ಕೊಡುವಂತಹ ಮಲ್ಲಿಗೆಯಂತೆ ನಿನ್ನ ಕುಟುಂಬಕ್ಕೆ, ಶಾಲೆಗೆ, ನಾಡಿಗೆ, ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡು. ಕಷ್ಟಗಳು ಬಂದಾಗ ಎದೆಗುಂದದೆ ಆ ಕಷ್ಟಗಳನ್ನು ಚೆನ್ನಾಗಿ ಎದುರಿಸಿ ಮುಂದೆ ಸಾಧಕನಾಗು. ಜೊತೆಗೆ ಅಸಹಾಯಕರಿಗೆ, ದೀನರಿಗೆ ಮತ್ತು ದುರ್ಬಲರಿಗೆ ಸಹಾಯ ಮಾಡುವ ಮುಖಾಂತರ ಅವರ ಜೀವನಕ್ಕೆ ಸಿಹಿಯನ್ನು ಕೊಡು. ಎಲ್ಲರ ಒಳಗೆ ಒಂದಾಗಿ ಬದುಕು ಮನುಷ್ಯನೇ ಅಂತ ಹೇಳಿ ಇಲ್ಲಿ DVG ಹೇಳ್ತಾರೆ. ಇನ್ನು ಕೊನೆಯದಾಗಿ ನಗುವಿನ ಕುರಿತಾಗಿ DVG ಅವರು ಹೇಳ್ತಾರೆ. ನಗು ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದಕ್ಕೆ ನಾವು ಆರೋಗ್ಯವಾಗಿರೋದಕ್ಕೆ ನಗುನೇ ಭಾಗ್ಯ ಅಂತ ಹೇಳಬಹುದು. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಗ್ತಾ ಇರಬೇಕು, ಅದು ನಮ್ಮ ಜೀವನದ ಸಹಜ ಧರ್ಮ ಅಂತ ಹೇಳ್ತಾರೆ. ಆಯಿತಾ? ಹಾಗೆ ನಾವು ನಗೋದಲ್ಲದೆ ನಮ್ಮ ಜೊತೆಯಲ್ಲಿರೋವರನ್ನು ಕೂಡ ನಗಿಸುವುದು ಪರಧರ್ಮ. ಅದು ಬೇರೆಯವರ ಬಗ್ಗೆ ನಮಗೆ ಇರುವಂತಹ ಒಂದು ಕಾಳಜಿ. ನಗಿಸುವುದು ಪರಧರ್ಮ ಅಂತ ಹೇಳ್ತಾರೆ. ಹಾಗಾಗಿ ನಾನು ನಗುವುದು ನನ್ನ ಧರ್ಮ, ಬೇರೆಯವರನ್ನು ನಗಿಸುವುದು ನನ್ನಂತೆಯೇ ಪರರನ್ನು ಕಾಣುವಂತಹ ಧರ್ಮ. ಹಾಗೆ ನಗುವ ಕೇಳುತ್ತಾ ನಗುವುದು, ಬೇರೊಬ್ಬರು ನಗ್ತಿದ್ದಾಗ ಅದನ್ನು ಕೇಳಿ ನಾವು ನಗುವುದು ಅತಿಶಯವಾದಂತಹ ಧರ್ಮ, ಅಂದರೆ ಅತ್ಯುನ್ನತವಾದಂತಹ ಧರ್ಮ ಅಂತ ಹೇಳ್ತಾರೆ. ಹೀಗೆ ಬದುಕನ್ನು ತಾನು ನಕ್ಕು ಬೇರೊಬ್ಬರನ್ನು ನಗಿಸುತ್ತಾ ಅವರ ನಗುವಿಗೆ ಕಾರಣವನ್ನು ಕೇಳುತ್ತಾ ಬಾಳುವಂತಹದ್ದಿದೆಯಲ್ಲ, ಅಂತಹದ್ದು ಅತ್ಯಂತ ಒಳ್ಳೆಯ ಧರ್ಮ. ಆದ್ದರಿಂದ ನನ್ನ ಬದುಕಿಗೆ ಈ ರೀತಿ ನಗುತ್ತಾ ಬಾಳುವಂತಹ ಶಕ್ತಿಯನ್ನು ನೀಡು ಭಗವಂತ ಅಂತ ಹೇಳಿ DVG ಅವರು ಈ ನಗುವಿನ ಬಗ್ಗೆ ತಿಳಿಸುವಂತಹ ಪದ್ಯದಲ್ಲಿ ಹೇಳ್ತಾರೆ. ಇನ್ನು ಕೊನೆಯದಾಗಿ ಪದ್ಯದ ಸಾರಾಂಶವನ್ನು ಒಂದು 4 ಸಾಲಲ್ಲಿ ನೋಡ್ತಾ ಹೋಗ್ತೀವಿ ಅನ್ನೋದಾದರೆ, ಜಗತ್ತಲ್ಲಿ ಎಷ್ಟೋ ಪ್ರಾರಂಭದ ವಿಚಾರಗಳಿದ್ದಾವೆ, ಆ ಮೂಲವಾದಂತಹ ವಿಚಾರಗಳಿದ್ದಾವೆ. ಹಾಗಾಗಿ ಜಗತ್ತಿನ ಆ ಮೂಲದ ವಿಚಾರಗಳನ್ನು ಕುರಿತು ನಾವು ಯಾವತ್ತೂ ಕೂಡ ರಿಸರ್ಚನ್ನು, ಸಂಶೋಧನೆಗಳನ್ನ ಮಾಡ್ತಾ ಹೋಗಬಾರ್ದು. ಅದ್ರ ಹಿಂದೆ ಹೋದರೆ ನಮಗೆ ಯಶಸ್ಸು ಅನ್ನೋದು ಸಿಕ್ಕಲ್ಲ
ಅನ್ನೋವಂಥದ್ದನ್ನು ಹೇಳ್ತಾರೆ. ಅಂದರೆ ಸೃಷ್ಟಿಯನ್ನು ಇದ್ದ ಹಾಗೆ ಒಪ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಎರಡನೆಯದಾಗಿ ಬದುಕು ಅನ್ನುವಂಥದ್ದು ವಿಧಿ ನಡೆಸುವಂತಹ ಗಾಡಿ, ನಾವು ಅಲ್ಲಿ ಕುದುರೆಗಳು ಮಾತ್ರ. ವಿಧಿ ನಮ್ಮನ್ನು ಮದುವೆಗೆ ಕರೆದುಕೊಂಡು ಹೋದರೆ ಮದುವೆಗೆ, ಸ್ಮಶಾನಕ್ಕೆ ಕರೆದುಕೊಂಡು ಹೋದರೆ ಸ್ಮಶಾನಕ್ಕೆ ಹೋಗುವಂತಹ ಕುದುರೆಗಳಷ್ಟೇ ನಾವು. ಅಂದರೆ ಈ ಬದುಕು ಅನ್ನುವಂಥದ್ದು ವಿಧಿ ನಿಯಮ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ತಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಸರಳವಾದಂತಹ ಬದುಕನ್ನು ಬದುಕಬೇಕು ಅಂತ ಹೇಳಿ 3ನೇ ಚರಣದಲ್ಲಿ ಹೇಳ್ತಾರೆ. ಮತ್ತು ನಾವು ಎಷ್ಟೇ ಕಷ್ಟಗಳಿದ್ದರೂ ನಗುತ್ತಾ, ನಗಿಸುತ್ತಾ, ನಗುವುದಕ್ಕೆ ಕಾರಣಗಳನ್ನು ಕೇಳುತ್ತಾ, ಭಗವಂತನಲ್ಲಿ ಎಲ್ಲರಿಗೂ ನಗುವ ಶಕ್ತಿಯನ್ನು ಕೊಡುವಂಥ ಬೇಡುತ್ತಾ ಬದುಕಬೇಕು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪದ್ಯಗಳ ವಿವರಣೆಗಾಗಿ ನಿರಂತರ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನು ಕೊನೆಯದಾಗಿ ಪದ್ಯದ ಸಾರಾಂಶವನ್ನು ಒಂದು 4 ಸಾಲಲ್ಲಿ ನೋಡ್ತಾ ಹೋಗ್ತೀವಿ ಅನ್ನೋದಾದರೆ, ಜಗತ್ತಲ್ಲಿ ಎಷ್ಟೋ ಪ್ರಾರಂಭದ ವಿಚಾರಗಳಿದ್ದಾವೆ, ಆ ಮೂಲವಾದಂತಹ ವಿಚಾರಗಳಿದ್ದಾವೆ. ಹಾಗಾಗಿ ಜಗತ್ತಿನ ಆ ಮೂಲದ ವಿಚಾರಗಳನ್ನು ಕುರಿತು ನಾವು ಯಾವತ್ತೂ ಕೂಡ ರಿಸರ್ಚನ್ನು, ಸಂಶೋಧನೆಗಳನ್ನ ಮಾಡ್ತಾ ಹೋಗಬಾರ್ದು. ಅದ್ರ ಹಿಂದೆ ಹೋದರೆ ನಮಗೆ ಯಶಸ್ಸು ಅನ್ನೋದು ಸಿಕ್ಕಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ಅಂದರೆ ಸೃಷ್ಟಿಯನ್ನು ಇದ್ದ ಹಾಗೆ ಒಪ್ಕೋಬೇಕು ಅನ್ನೋವಂಥದ್ದನ್ನು ಹೇಳ್ತಾರೆ. ಇನ್ನು ಎರಡನೆಯದಾಗಿ ಬದುಕು ಅನ್ನುವಂಥದ್ದು ವಿಧಿ ನಡೆಸುವಂತಹ ಗಾಡಿ, ನಾವು ಅಲ್ಲಿ ಕುದುರೆಗಳು ಮಾತ್ರ. ವಿಧಿ ನಮ್ಮನ್ನು ಮದುವೆಗೆ ಕರೆದುಕೊಂಡು ಹೋದರೆ ಮದುವೆಗೆ, ಸ್ಮಶಾನಕ್ಕೆ ಕರೆದುಕೊಂಡು ಹೋದರೆ ಸ್ಮಶಾನಕ್ಕೆ ಹೋಗುವಂತಹ ಕುದುರೆಗಳಷ್ಟೇ ನಾವು. ಅಂದರೆ ಈ ಬದುಕು ಅನ್ನುವಂಥದ್ದು ವಿಧಿ ನಿಯಮ ಅನ್ನೋವಂಥದ್ದನ್ನು ಹೇಳ್ತಾರೆ. ಇನ್ನು ತಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಸರಳವಾದಂತಹ ಬದುಕನ್ನು ಬದುಕಬೇಕು ಅಂತ ಹೇಳಿ 3ನೇ ಚರಣದಲ್ಲಿ ಹೇಳ್ತಾರೆ. ಮತ್ತು ನಾವು ಎಷ್ಟೇ ಕಷ್ಟಗಳಿದ್ದರೂ ನಗುತ್ತಾ, ನಗಿಸುತ್ತಾ, ನಗುವುದಕ್ಕೆ ಕಾರಣಗಳನ್ನು